ವಿಶಿಷ್ಟ ವಿಭಿನ್ನ ಸಂಸ್ಕೃತಿ ಹೊಂದಿರುವ ಕೊಡಗಿನಲ್ಲಿ ಕಕ್ಕಡ 18ರ ಸಂಭ್ರಮ ಮನೆ ಮಾಡಿದೆ. ಆಟಿ ತಿಂಗಳು ಆರಂಭವಾಗಿ ಇಂದಿಗೆ 18 ದಿನಗಳಾಗಿದ್ದು ಪ್ರತಿ ಮನೆಯಲ್ಲೂ ಮದ್ದು ಸೊಪ್ಪಿನ ಖಾದ್ಯಗಳು ಘಮಘಮಿಸುತ್ತಿದೆ. ಹಿಂದಿನ ಕಾಲದ ಮಳೆಗಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಆಚರಣೆಗಳನ್ನು ಹಿರಿಯರು ಜಾರಿಗೆ ತಂದಿದ್ದರು. ಕಕ್ಕಡ ತಿಂಗಳಲ್ಲಿ ಶರೀರ ಶೀತದಿಂದ ಕೂಡಿರುತ್ತದೆ. ಅದಕ್ಕಾಗಿ ಮದ್ದು ಸೊಪ್ಪಿನ ಪಾಯಸ ಸೇವನೆಯನ್ನು ಅಂದಿನಿಂದ ಇವತ್ತಿನವರೆಗೂ ಪಾಲನೆ ಮಾಡಿಕೊಂಡು ಬರಲಾಗ್ತಿದೆ. ಆಷಾಢ ಮಾಸದ 18ನೇ ದಿನ 18 ಔಷಧೀಯ ಗುಣಗಳುಳ್ಳ ಸೊಪ್ಪಿನಿಂದ ಖಾದ್ಯಗಳನ್ನು ತಯಾರು ಮಾಡಲಾಗುತ್ತದೆ. ಕಕ್ಕಡ 18 ಹತ್ತಿರ ಬರುತ್ತಿದ್ದಂತೆ ಈ ಗಿಡದಿಂದ ಒಂದು ರೀತಿಯ ವಿಶೇಷವಾದ ಸುವಾಸನೆ ಬರಲು ಆರಂಭವಾಗುತ್ತದೆ. ಆದ್ದರಿಂದ ಇದನ್ನು ಸುಲಭವಾಗಿ ಹುಡುಕಿ ತರಬಹುದು. 18ರ ನಂತರ ಇದರ ಸುವಾಸನೆ ಹಾಗೂ ಔಷಧ ಗುಣಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಎನ್ನುವ ನಂಬಿಕೆಯಿದೆ. ಕಾಡಿನಿಂದ ತಂದ ಸೊಪ್ಪನ್ನು ಬೇಯಿಸಿ ಅದರ ರಸವನ್ನು ತೆಗೆಯುತ್ತಾರೆ. ಆ ನೀರಿನಲ್ಲಿ ಅಕ್ಕಿ ಪಾಯಸ, ವಿವಿಧ ಬಗೆಯ ತಿಂಡಿಗಳನ್ನು ಮಾಡಿ ಸೇವಿಸುತ್ತಾರೆ. ಇದರಿಂದ ನಮ್ಮ ದೇಹದಲ್ಲಿರುವ ಕಲ್ಮಶಗಳು ಹೊರಹೋಗುತ್ತದೆ. ಅಲ್ಲದೆ ಹಲವು ಬಗೆಯ ರೋಗಗಳಿಗೂ ಔಷಧವಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕಕ್ಕಡ 18ರಂದು ಇದನ್ನು ಸೇವಿಸುತ್ತಾರೆ. ಕಕ್ಕಡ ಹಿನ್ನೆಲೆ ಮಾರುಕಟ್ಟೆಗೆ ವ್ಯಾಪಾರಿಗಳು ನಾನಾ ಕಡೆಯಿಂದ ಮದ್ದು ಸೊಪ್ಪನ್ನು ತಂದು ಮಡಿಕೇರಿಯ ಮುಖ್ಯ ಬೀದಿಗಳಲ್ಲಿ ಮುಂಜಾನೆಯಿಂದಲೇ ಮಾರಾಟ ಮಾಡುತ್ತಿದ್ರು. ನಗರಸಭೆ ಮುಂಭಾಗ, ಕೋಟೆ ಮುಂಭಾಗ ಮತ್ತಿತರ ಕಡೆಗಳಲ್ಲಿ ಮದ್ದು ಸೊಪ್ಪನ್ನು ಮಾರಾಟ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂದವು. ಒಂದು ಕಟ್ಟು ಮದ್ದು ಸೊಪ್ಪಿಗೆ 25ರಿಂದ 50 ರೂಪಾಯಿವರೆಗೂ ಬೇಡಿಕೆ ಇತ್ತು. 12 ದಿನಗಳ ಕಾಲ ಮದ್ದು ಸೊಪ್ಪಿನ ಪರಿಮಳವನ್ನು ಜಿಲ್ಲೆಯ ಎಲ್ಲೆಡೆ ಸವಿಯಬಹುದು. ನಾವು ಸಾಧಾರಣ ಒಂದು 15-16 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀವಿ. ಕಣಿಲೆ ವ್ಯಾಪಾರ ಮತ್ತು ಸಣ್ಣ ಪುಟ್ಟ ತರಕಾರಿಗಳ ವ್ಯಾಪಾರ ಹಾಗೆಲ್ಲ ಮಾಡ್ತಾಯಿದ್ವಿ. ಹಾಗೆ ಈಗ ಮಳೆಗಾಲದಲ್ಲಿ ಬಂದಾಗ ಜಾಸ್ತಿ ಕಣಿಲೆ ಹೋಗೋದು. ಅದರ ಜೊತೆಗೆ ಈಗ ಆಟಿ 18 ಅಂತೇಳಿ ಒಂದು ನಮ್ಮ ಕೊಡಗಿನಲ್ಲಿ ಇರುವಂಥ ಪದ್ಧತಿಯಲ್ಲಿ ಪಾಯಸ ಮಾಡೋದಿದೆ, ಆಟಿ ಪಾಯಸ ಮಾಡೋದು. ಹಾಗೆ ಆಟಿ ಸೊಪ್ಪು ಕೂಡ ಮಾಡ್ತಾಯಿದ್ದೀವಿ. ಅದರಿಂದ ಮತ್ತು ಮರಕೆಸ ಅಂತ ಇರ್ತದೆ, ಮರಕೆಸ ಅದು ಈ ಪತ್ತಳೆ ಮಾಡ್ತಾರೆ, ಅದು ಒಂದು ಪದ್ಧತಿಗಳಿದೆ. ಹಾಗೆ ಈಗ ಮಾರಾಟದ ವರ್ಷ ಪ್ರತಿ ನಾವು ಇದನ್ನು ಮಾರಾಟ ಮಾಡಿಕೊಂಡು ಹೀಗೆ ಇದ್ದೇವೆ. ರೋಡ್ ಬದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅದೇ ನಮಗೆ ಲೈಸೆನ್ಸ್ ಕೂಡ ನಗರಸಭೆಯಿಂದ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದರಿಂದ ಈಗ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ವ್ಯಾಪಾರ ಸ್ವಲ್ಪ ಬ್ಯುಸಿ, ಹಾಗೆ ವ್ಯಾಪಾರ ಮಾಡ್ತಾಯಿದ್ದೀವಿ. ಒಂದು ಕಟ್ಟೆ ಸೊಪ್ಪಿಗೆ ನಮಗೆ ಹೋಲ್ಸೇಲ್ ತಂದು ಕೊಡೋದು 25 ರೂಪಾಯಿಗೆ ತಂದು ಕೊಡ್ತಾರೆ. ಬೆಟ್ಟತೂರು ಮತ್ತು ಈ ಕಡೆ ಕಾಲೂರು ಸೈಡಿಂದ ಮತ್ತು ಈ ಕಡೆ ಮೂರೂರು ಸೈಡಿಂದೆಲ್ಲ ಕಾಡಿಂದ ಅವರು ತೋಟದಿಂದ ಅಲ್ಲಿಂದೆಲ್ಲ ಕೊಡ್ಕೊಂಡು ಬಂದು ಕೊಡ್ತಾರೆ. ನಮಗೆ 25 ಕೊಡ್ತಾರೆ. ನಾವು 40 ರೂಪಾಯಿಗೆ ಮಾರ್ತಿದ್ದೇವೆ. ಬಿಸ್ನೆಸ್ಸು ಇವತ್ತು ಪರವಾಗಿಲ್ಲ ಅಂತ ಹೇಳ್ತೀವಿ. ಈ ಆಟಿ ತಿಂಗಳು ಉಂಟಲ್ಲ, ಆಟಿ ತಿಂಗಳಲ್ಲಿ 3 ಥರದ ಸೊಪ್ಪು ಸಿಗ್ತದೆ. ಎಲ್ಲ ಸೊಪ್ಪು ತಿನ್ನಬೇಕು, ಎಲ್ಲದರಲ್ಲೂ ಮದ್ದು. ಈ ತಿಂಗಳಲ್ಲಿ ತಿಂದ್ರೇ ಅದೊಂದು ಟೇಸ್ಟ್, ಬೇರೆ ಸಮಯದ ಟೇಸ್ಟ್ ಇಲ್ಲ. ಈಗ ನೋಡಿ, ಈ ಸೊಪ್ಪು ಈಗ ಈ ಉಂಟಲ್ಲ, ಇದೊಂದು ಈ ತಿಂಗಳು ಕಲೀಲಿ ಕಲರೇ ಬರೋದಿಲ್ಲ. ಅದರಿಂದ ಇದು ಮದ್ದು ಇದೆ, ಡೌಟ್ ಇಲ್ಲ. 100% ಎಲ್ಲ ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ. ಆದರೆ ಎಲ್ಲ ಸೊಪ್ಪನ್ನು ಈ ತಿಂಗಳು ತಿನ್ನಬೇಕು. ಥ್ಯಾಂಕ್ ಯು. ಶತಮಾನಗಳಿಂದಲೂ ಕೊಡಗಿನಲ್ಲಿ ಇಂತಹದೊಂದು ವಿಶಿಷ್ಟ ಆಚರಣೆ ನಡೆದುಕೊಂಡು ಬಂದಿದೆ. ಈ ಸಮಯದಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುವುದಲ್ಲದೆ ಭತ್ತ ಕೃಷಿ ಕೆಲಸವು ಬಿಡುವಿಲ್ಲದೆ ನಡೆಯುತ್ತದೆ.